ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರೂಟ್ಗೆ ಬಂದಿದೆ ಪ್ರತಿಪಕ್ಷ ಬಿಜೆಪಿ. ಸಿದ್ದರಾಮಯ್ಯನವರು ತೆಗೆದುಕೊಂಡಿರುವ ಈ ಒಂದು ಮಹತ್ವದ ನಿರ್ಧಾರಕ್ಕೆ ಬಿಜೆಪಿಯ ಘಟಾನುಘಟಿ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇರುವ ಹೊತ್ತಲ್ಲಿ ಇದೀಗ ಕೆಲ ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರ ತೀರ್ಮಾನ ಸರಿ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರು ತೆಗೆದುಕೊಂಡಂತಹ ಆ ಮಹತ್ವದ ನಿರ್ಧಾರ ಏನು? ಈ ನಿರ್ಧಾರಕ್ಕೆ ಯಾವೆಲ್ಲ ಬಿಜೆಪಿ ನಾಯಕರು ಬೆಂಬಲವನ್ನ ಸೂಚಿಸಿದ್ದಾರೆ ಅಂದ್ರೆ ಇದು ಜಾತಿ ಗಣತಿ ಅನುಷ್ಠಾನಗೊಳಿಸುವಂತಹ ವಿಚಾರದ ಕುರಿತಾಗಿ. ಸಿದ್ದರಾಮಯ್ಯನವರ ಸರ್ಕಾರ ಈಗಾಗಲೇ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಿದೆ. ಇನ್ನೇನು ಈ ಜಾತಿ ಗಣತಿ ವರದಿಯನ್ನ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಿ ಅದಾದ ನಂತರ ಈ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಗೊಳಿಸೋದೊಂದೇ ಬಾಕಿ ಇದೆ. ಜಾತಿ ಗಣತಿ ವರದಿಯನ್ನ ಜಾರಿಗೊಳಿಸಬೇಕು ಅಂತ ಬಿಜೆಪಿ ಸೇರಿದಂತೆ ಕಾಂಗ್ರೆಸ್ನ 30 ಮಂದಿ ಶಾಸಕರು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ರು. ಕರ್ನಾಟಕದಲ್ಲಿ ಹೇಗಾದ್ರೂ ಮಾಡಿ ಈ ಸಮೀಕ್ಷಾ ವರದಿಯನ್ನ ಜಾರಿಗೊಳಿಸಲೇಬೇಕು ಎನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಅವರಿಗೆಲ್ಲ ಪಾಸಿಟಿವ್ ಆಗಿ ರಿಪ್ಲೈಯನ್ನ ಮಾಡಿದ್ದಾರೆ. ಅಕ್ಟೋಬರ್ 18ನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಈ ಜಾತಿ ಗಣತಿ ವರದಿಯನ್ನ ಮಂಡನೆ ಮಾಡಿ ಆ ಬಳಿಕ ಇದನ್ನ ಜಾರಿಗೊಳಿಸಬೇಕಾ ಎನ್ನುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಹೀಗೆ ಪಾಸಿಟಿವ್ ರಿಪ್ಲೈಯನ್ನ ಕೊಟ್ಟಿರುವಂತದ್ದು ರಾಜ್ಯದ ಅಹಿಂದ ವರ್ಗಕ್ಕೆ ಸಿಹಿ ಸುದ್ದಿಯಾಗಿದೆ. ಯಾಕಂದ್ರೆ ಈ ಜಾತಿ ಗಣತಿ ವರದಿಯನ್ನ ಜಾರಿಗೊಳಿಸಬೇಕು ಅನ್ನೋದು ನಿನ್ನೆ ಮೊನ್ನೆಯ ಒತ್ತಾಯವಾಗಿಲ್ಲ. ಬದಲಾಗಿ ಇದು 9 ವರ್ಷಗಳಿಂದಲೂ ಕೂಡ ಪೆಂಡಿಂಗ್ ನಲ್ಲಿ ಇರುವಂತದ್ದು. 2015 ಅಂದ್ರೆ ಸಿದ್ದರಾಮಯ್ಯನವರು ಆಗ ಸಿಎಂ ಆಗಿರ್ತಾರೆ. ಆ ವೇಳೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಎಚ್ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಜಾತಿ ಗಣತಿ ನಡೆದಿತ್ತು. ಇನ್ನು ಎಚ್ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಈ ಜಾತಿ ಗಣತಿಯ ಸಮೀಕ್ಷೆಯನ್ನ 2018ರಲ್ಲಿ ಕುಮಾರಸ್ವಾಮಿ ಅವರು ಏನು ಸಿಎಂ ಆಗಿರ್ತಾರೆ ಆ ವರದಿಯನ್ನ ಸ್ವೀಕಾರ ಮಾಡೋಕೆ ಒಪ್ಪಲಿಲ್ಲ. ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಕುಮಾರಸ್ವಾಮಿಯವರ ನಂತರದಲ್ಲಿ ಬಂದಂತಹ ಸಿಎಂಗಳಾದಂತಹ ಬಿಜೆಪಿಯ ಬೊಮ್ಮಾಯಿ ಅವರಾಗ್ಲಿ ಅಥವಾ ಯಡಿಯೂರಪ್ಪನವರಾಗ್ಲಿ ಈ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡೋಕ್ಕೂ ಕೂಡ ಒಪ್ಪಲಿಲ್ಲ. ಸೊ ಈ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡದೇ ಇರೋದಕ್ಕೆ ಬಿಜೆಪಿಯವರಾಗ್ಲಿ ಅಥವಾ JDSನವರಾಗ್ಲಿ ಅಂದ್ರೆ ಕುಮಾರಸ್ವಾಮಿ ಅವರು, ಬೊಮ್ಮಾಯಿ ಅವರು ಹಾಗೆ ಯಡಿಯೂರಪ್ಪನವರು ತಮ್ಮದೇ ಆದಂತಹ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಅದು ಬೇರೆ ವಿಚಾರ. ಆದ್ರೆ ಇದೇ ವರ್ಷದ ಮಾರ್ಚ್ ತಿಂಗಳಿನಲ್ಲಿ ಜಾತಿ ಸಮೀಕ್ಷೆ ವರದಿಯನ್ನ ಸಲ್ಲಿಕೆ ಮಾಡಲಾಗತ್ತೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ. ಸೊ ಹೀಗಾಗಿ ಇದೀಗ ಮತ್ತೆ ಒತ್ತಾಯ ಕೇಳಿ ಬಂದಿದೆ, ಹೇಗಾದ್ರೂ ಮಾಡಿ ನಮ್ಮ ರಾಜ್ಯದಲ್ಲಿ ಈ ಜಾತಿ ಸಮೀಕ್ಷೆ ವರದಿ ಏನಿದೆ ಅದನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲೇಬೇಕು ಎನ್ನುವಂತಹ ಕುರಿತಾಗಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಒಂದು ವಿಚಾರ ಸಂದೇಹವನ್ನ ಮೂಡಿಸುತ್ತೆ ನಮ್ಗೆ ಇಲ್ಲಿ. ಯಾಕಂದ್ರೆ ನಿನ್ನೆ ಸಿದ್ದರಾಮಯ್ಯನವರನ್ನ ಭೇಟಿಯಾದಂತಹ ನಿಯೋಗ ಏನಿದೆ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಗೊಳಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ, ಆ ನಿಯೋಗದಲ್ಲಿ ಬಿಜೆಪಿಯ ನಾಯಕ ಕೂಡ ಅದರಲ್ಲಿ ಭಾಗಿಯಾಗಿದ್ರು. ಅವರೇ ಬಿಜೆಪಿಯ MLC ರವಿಕುಮಾರ್ ಅವರು. ರವಿಕುಮಾರ್ ಸೇರಿದಂತೆ ಕಾಂಗ್ರೆಸ್ನ 30 ಮಂದಿ ಶಾಸಕರು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಗೊಳಿಸಬೇಕು ಅಂತ ಒತ್ತಾಯ ಮಾಡಿದ್ರು. ಜಾತಿ ಗಣತಿ ವರದಿ ನಂಬೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಕ್ಯುರಸಿ ಪ್ರಶ್ನೆ ಅಂದ್ರೆ ಈ ಸೆನ್ಸಸ್ ನಲ್ಲಿ ಭಾಗಿಯಾದಂತಹ ಜನರು ಸೂಕ್ತವಾದಂತಹ ಮಾಹಿತಿಯನ್ನ ಕೊಟ್ಟಿರಲ್ಲ, ಮಾಹಿತಿಯನ್ನ ಮರೆಮಾಚೋಕೆ ಟ್ರೈ ಮಾಡಿದ್ದಾರೆ. ಅದು ಅಲ್ಲದೆ ಸಮೀಕ್ಷೆ ನಡೆಸೋರು ಕೂಡ ಎಲ್ಲಾ ಮನೆಗಳಿಗೂ ಭೇಟಿ ಕೊಟ್ಟಿಲ್ಲ ಎನ್ನುವಂತಹ ಸಮಜಾಯಿಷಿ ಎನ್ನುವಂತಹ ಕಾರಣವನ್ನು ಕೂಡ ಕೊಡ್ತಾರೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ಬಿಜೆಪಿ. ಒಂದ್ ಕಡೆ MLC ರವಿಕುಮಾರ್ ಅವರು ಈ ಜಾತಿ ಗಣತಿ ವರದಿಯ ಪರವಾಗಿ ಇದ್ರೆ, ಸಿದ್ದರಾಮಯ್ಯನವರ ನಿರ್ಧಾರದ ಪರವಾಗಿ ಇದ್ರೆ, ಇನ್ನೊಂದ್ ಕಡೆ ಏನು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಈ ಬಿಜೆಪಿಯ ಲಿಂಗಾಯತ ನಾಯಕರು ಹಾಗೆ ಒಕ್ಕಲಿಗ ನಾಯಕರು. ಲಿಂಗಾಯತ ನಾಯಕರು ಅಂದ್ರೆ ಯಡಿಯೂರಪ್ಪನವರು, ವಿಜಯೇಂದ್ರನವರು, ಬೊಮ್ಮಾಯಿ ಅವರಾಗಿರ್ಬೋದು ಅಥವಾ ಅಶ್ವಥ್ ನಾರಾಯಣ ಅವರಾಗಿರ್ಬೋದು. ಎಸ್ಪೆಷಲಿ ಅಶ್ವಥ್ ನಾರಾಯಣ ಅವರು ಒಂದು ಮಾತನ್ನ ಹೇಳ್ತಾರೆ ಜಾತಿ ಗಣತಿ ಕುರಿತಾಗಿ. ಅಂದ್ರೆ ಅದನ್ನ ವಿರೋಧ ವ್ಯಕ್ತಪಡಿಸುವಂತಹ ಸಮಯದಲ್ಲಿ ಜಾತಿ ಗಣತಿ ಎಲ್ಲರ ಮನೆಗೂ ಹೋಗಿ ಸಮೀಕ್ಷೆಯನ್ನ ನಡೆಸಲಾಗಿದೆ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ನಮ್ಮ ಮನೆಗೆ ಬರಲಿಲ್ಲ, ನಿಮ್ಮ ಮನೆಗೆ ಏನಾದ್ರು ಬಂದಿದ್ರಾ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಅಶ್ವಥ್ ನಾರಾಯಣ ಅವರು ಕೇಳಿದ್ರು. ಈ ಮೂಲಕ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಇದೀಗ ಇದೇ ಬಿಜೆಪಿಯ ಸದಸ್ಯರೊಬ್ಬರು, ನಾಯಕರೊಬ್ಬರು ಸಿದ್ದರಾಮಯ್ಯನವರಿಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಈ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಗೊಳಿಸಿ ಎನ್ನುವಂತಹ ವಿಚಾರವಾಗಿ. ಸೊ ಅಲ್ಲಿಗೆ ಕರ್ನಾಟಕದಲ್ಲಿ ಬಿಜೆಪಿಯವರು ಮತ್ತೆ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಎನ್ನುವಂಥದ್ದಕ್ಕೆ ಇದು ಸಾಕ್ಷಿಯಾಗಿದೆ. ಇನ್ನು ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿಯ ಕುರಿತಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಕೇಂದ್ರ ಸರ್ಕಾರ ಕೊಡುವಂತಹ ಒಂದು ಪ್ರಮುಖವಾದ ಕಾರಣ ಈ ಜಾತಿ ಗಣತಿ ಅನುಷ್ಠಾನಕ್ಕೆ ಅಂದ್ರೆ ಜಾತಿ ಗಣತಿ ಆಡಳಿತಾತ್ಮಕವಾಗಿ ಕಷ್ಟಕರ, ಅದನ್ನ ಜಾರಿಗೊಳಿಸೋದು, ಇದರಿಂದ ಸಾಕಷ್ಟು ತೊಡಕುಗಳು ಉಂಟಾಗುತ್ತೆ ಎನ್ನುವಂತಹ ಕಾರಣವನ್ನು ಕೂಡ ಕೇಂದ್ರ ಸರ್ಕಾರವೇ ಕೊಟ್ಟಿದೆ. ಅದರ ಜೊತೆಗೆ ದತ್ತಾಂಶ ಅಂದ್ರೆ ಈ ಜಾತಿ ಗಣತಿ ಮಾಡುವಂತಹ ವೇಳೆ ಸಂಗ್ರಹವಾದಂತಹ ಡೇಟಾ ಕೂಡ ತಾಂತ್ರಿಕ ದೋಷದಿಂದ
ಕೂಡಿದೆ. ಸೊ ಇದನ್ನ ನಂಬೋಕೆ ಸಾಧ್ಯವಿಲ್ಲ ಈ ವರದಿಯನ್ನ ಎನ್ನುವಂತಹ ಕಾರಣವನ್ನು ಕೂಡ ಕೇಂದ್ರ ಸರ್ಕಾರ ಕೊಡುತ್ತೆ. ಯಾಕೆ ಅನುಷ್ಠಾನ ಮಾಡೋಕೆ ಸಾಧ್ಯ ಇಲ್ಲ ಈ ವರದಿಯನ್ನ ಅಂತ. ಇನ್ನು ಜಾತಿ ಗಣತಿ ವರದಿಯನ್ನ ಜಾರಿ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಆಗಲ್ಲ. ಮೊದಲೇ ಹೇಳಿದ ಹಾಗೆ ಜಾತಿ ಗಣತಿ ಮಾಡುವಂತಹ ಸಂದರ್ಭದಲ್ಲಿ ಜನಗಳು ಸಾಕಷ್ಟು ಮಾಹಿತಿಯನ್ನ, ಸುಳ್ಳು ಮಾಹಿತಿಯನ್ನ ಕೊಡ್ತಾರೆ. ಸೊ ಹೀಗಾಗಿ ಈ ವರದಿಯೇ ಅನುಪಯುಕ್ತ ಎನ್ನುವಂತಹ ಬಾಟಮ್ ಲೈನ್ ಅನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ, ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ. ಇದೀಗ ಸಿದ್ದರಾಮಯ್ಯನವರ ಸರ್ಕಾರ ಜಾತಿ ಗಣತಿಯ ವರದಿಯ ಜಾರಿ ಕುರಿತಾಗಿ ಒಂದು ದಿಟ್ಟ ಹೆಜ್ಜೆಯನ್ನ ಇಡುವಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ. ದೇಶದಲ್ಲೇ ಇದು ಒಂದು ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಗಣತಿ ಎನ್ನುವಂತಹ ಹೆಗ್ಗಳಿಕೆ ಕರ್ನಾಟಕಕ್ಕೆ ಸಲ್ಲುತ್ತೆ. ಕರ್ನಾಟಕದಲ್ಲಿ ಈ ಸಮೀಕ್ಷೆ ನಡೆದಿದೆ ಎನ್ನುವಂತಹ ಹೆಗ್ಗಳಿಕೆ ಸಲ್ಲತ್ತೆ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಆದರೆ ಅಸಲಿಗೆ ಜಾತಿ ಗಣತಿ ವರದಿಯನ್ನ ಜಾರಿಗೊಳಿಸಿ ಅನುಷ್ಠಾನಕ್ಕೆ ತಂದಿರುವಂತಹದ್ದು ದೇಶದಲ್ಲಿ ಮೊಟ್ಟ ಮೊದಲ ರಾಜ್ಯ ಅಂದ್ರೆ ಬಿಹಾರ. ನಿತೀಶ್ ಕುಮಾರ್ ಅವರ ಸರ್ಕಾರ ಈ ಜಾತಿ ಗಣತಿ ವರದಿಗೆ ಸಾಕಷ್ಟು ವಿರೋಧ ಇದ್ರೂ ಕೂಡ ಅದಕ್ಕೆ ಕೇರೆ ಮಾಡದೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಆ ನಿಟ್ಟಿನಲ್ಲಿ ಅವರು ಈ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಗೊಳಿಸಿ ಆ ಮೂಲಕ ಹಿಂದುಳಿದ ವರ್ಗವನ್ನು ಮೇಲೆತ್ತುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಜಾತಿ ಗಣತಿ ವರದಿಯನ್ನು ಆಧರಿಸಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಸರ್ಕಾರ ಬಿಹಾರ್ ಲಘು ಉದ್ಯಮ ಯೋಜನೆ ಎನ್ನುವಂತಹ ಯೋಜನೆಯನ್ನ ಜಾರಿಗೊಳಿಸಿದೆ. ಆ ಮೂಲಕ ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬ ಏನಿದೆ ಆ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಆರ್ಥಿಕ ಸಹಾಯವನ್ನು ಕೂಡ ಕೊಡ್ತಾ ಇದೆ. ಇದರಿಂದಾಗಿ ಆರ್ಥಿಕವಾಗಿ ಹಿಂದುಳಿದಂತಹ ಜಾತಿಗಳು ಸಾಕಷ್ಟು ಅನುಕೂಲವನ್ನ ಪಡಿತಾ ಇದೆ. ತಮಗೆ ಇಷ್ಟವಾದಂತಹ ಲಘು ಉದ್ದಿಮೆಗಳನ್ನು ಕೂಡ ಪ್ರಾರಂಭ ಮಾಡಿ ಆ ಮೂಲಕ ತಮ್ಮ ಬದುಕನ್ನ ಕಟ್ಟಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಿಹಾರದಲ್ಲಿ. ಸೊ ಇದು ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಬಂದ್ರೆ ಆಗುವಂತಹ ಲಾಭ, ಇದನ್ನ ತಿಳ್ಕೋಬೇಕು. ಇದನ್ನ ಜಾತಿ ಗಣತಿ ವರದಿನ ಯಾರ್ಯಾರು ವಿರೋಧ ಮಾಡ್ತಾರೆ ಅವರೆಲ್ಲರೂ ಕೂಡ ಈ ವಿಚಾರವನ್ನ ಅರ್ಥಕೊಳ್ಬೇಕು. ಇನ್ನು ಬಿಹಾರದ ಸಿಎಂ ನಿತೀಶ್ ಕುಮಾರ್ ಅವರ ಕಾರ್ಯವನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಅಂದ್ರೆ ಬಿಜೆಪಿ ಜೊತೆ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಿದಂತಹ ನಿತೀಶ್ ಕುಮಾರ್ ಅವರಿಗೆ ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಏನು ಮಿತ್ರ ಪಕ್ಷವಾದಂತಹ ಬಿಜೆಪಿ ಈ ಜಾತಿ ಗಣತಿ ವರದಿಯನ್ನು ಅನುಷ್ಠಾನಗೊಳಿಸಬಾರ್ದು, ಇದರಿಂದ ಜಾಸ್ತಿ ರಿಪರ್ಕಷನ್ಸ್ ಅಂದ್ರೆ ವ್ಯತಿರಿಕ್ತ ಪರಿಣಾಮಗಳೇ ಆಗೋದು ಎನ್ನುವಂತಹ ಬೆದರಿಕೆಯನ್ನು ಕೂಡ ಒಡ್ಡಿತ್ತು. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದಂತಹ ನಿತೀಶ್ ಕುಮಾರ್ ಅವರು 2023ರಲ್ಲಿ ಈ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಿ ಅದನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದಾರೆ. ಈ ಜಾತಿ ಸಮೀಕ್ಷೆ ಅನ್ನೋದು ಕೇವಲ ಜಾತಿಗೆ ಮೀಸಲಾದಂತಹ ಒಂದು ಸಮೀಕ್ಷೆ ಅಲ್ಲ, ಬದಲಾಗಿ ಸಾಮಾಜಿಕ, ಶೈಕ್ಷಣಿಕ ಹಾಗೆ ಆರ್ಥಿಕ ಸ್ಥಿತಿಯ ಕುರಿತಾಗಿ ನಡೆಸಲಾಗುವಂತಹ ಒಂದು ಸಮೀಕ್ಷೆ. ಅಂದ್ರೆ ಸಾಮಾಜಿಕ ಅಂದ್ರೆ ಸಮಾಜದಲ್ಲಿ ಯಾವ ಯಾವ ಜನಾಂಗದವರು ಯಾವ ಯಾವ ಮಟ್ಟದಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಸಂಗ್ರಹಿಸೋದು. ಹಾಗೆ ಶೈಕ್ಷಣಿಕ ವಲಯದಲ್ಲಿ ಅಂದ್ರೆ ಎಷ್ಟು ಜನ ಯಾವ ಯಾವ ಜಾತಿಗೆ ಸೇರಿದಂತಹ ಜನರು ಶಿಕ್ಷಿತರಾಗಿದ್ದಾರೆ, ಹಾಗೆ ಎಷ್ಟು ಜನ ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಎನ್ನುವಂತಹ ವಿಚಾರವನ್ನ ಜಾತಿ ಆಧಾರದಲ್ಲಿ ಕ್ಲಾಸಿಫಿಕೇಶನ್ ಮಾಡೋದು, ಅಂದ್ರೆ ವಿಂಗಡಣೆ ಮಾಡುವಂತಹದ್ದನ್ನ ಜಾತಿ ಗಣತಿ ಅಂತ ಕರೀತಾರೆ. ಈ ಸಮೀಕ್ಷೆಯ ವರದಿಯನ್ನ ಆಧರಿಸಿ ಯಾವ ಯಾವ ಸಮುದಾಯಗಳು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅವರನ್ನ ಮೇಲೆತ್ತುವಂಥದ್ದು, ಅವರನ್ನ ಗುರುತಿಸಿ ಅವರನ್ನ ಮೇಲೆತ್ತುವಂಥದ್ದು, ಸಾಕಷ್ಟು ಯೋಜನೆಗಳನ್ನ ಹೊಸ ಹೊಸ ಯೋಜನೆಗಳನ್ನ ರೂಪಿಸುವ ಮೂಲಕ ಎನ್ನುವಂತಹ ಧ್ಯೇಯವನ್ನ ಹೊಂದಿರತ್ತೆ ಸರ್ಕಾರಗಳು. ಹೀಗಾಗಿನೇ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಈ ಸಮೀಕ್ಷೆ ಕೇವಲ ಜಾತಿ ಸಮೀಕ್ಷೆ ಅಲ್ಲ, 7 ಕೋಟಿ ಕನ್ನಡಿಗರ ಸಮೀಕ್ಷೆ ಅಂತ. ಇನ್ನು ಲೋಕಸಭೆ ಚುನಾವಣೆಯ ಪ್ರಚಾರದ ಟೈಮ್ನಲ್ಲೂ ಕೂಡ ಕಾಂಗ್ರೆಸ್ನವರಿಗೆ ಅಂದ್ರೆ ಇಂಡಿಯಾ ಮೈತ್ರಿಕೂಟದ ಬಲವಾದಂತಹ ಅಸ್ತ್ರವಾಗಿತ್ತು ಈ ಜಾತಿ ಗಣತಿ. ನಾವು ಅಧಿಕಾರಕ್ಕೆ ಬಂದ್ರೆ ಜಾತಿ ಗಣತಿಯನ್ನ ನಡೆಸಿಯೇ ತೀರುತ್ತೇವೆ ಎನ್ನುವಂತಹ ಆಶ್ವಾಸನೆಯನ್ನು ಕೂಡ ದೇಶದ ಜನರಿಗೆ ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರು. ಸೊ ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಈ ಮಾತಿನ ಪ್ರಕಾರ ಇದೀಗ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವಂತಹ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಏನಿದೆ ಇದನ್ನ ಜಾರಿಗೊಳಿಸಬೇಕು. ಅಂದ್ರೆ ರಾಹುಲ್ ಗಾಂಧಿ ಅವರು ಕೊಟ್ಟ ಮಾತನ್ನ ಇಲ್ಲಿ ಅನುಷ್ಠಾನಗೊಳಿಸಬೇಕು. ಆಗ್ಲೇ ಇಂಡಿಯಾ ಮೈತ್ರಿಕೂಟಕ್ಕಾಗ್ಲಿ ಅಥವಾ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಏನು ಬೆಲೆ ಇದೆ, ಏನು ನಂಬಿಕೆಯನ್ನ ಇಟ್ಟಿದ್ದಾರೆ ದೇಶದ ಜನ, ಅದು ಮತ್ತಷ್ಟು ಹೆಚ್ಚಾಗತ್ತೆ. ಈ ಭರವಸೆಯ ಮಾತುಗಳನ್ನ ಇದೀಗ ಕಾರ್ಯರೂಪಕ್ಕೆ ತರಲೇಬೇಕಾದಂತಹ ಅನಿವಾರ್ಯ ಸ್ಥಿತಿಗೆ ಕಾಂಗ್ರೆಸ್ ಬಂದು ನಿಂತಿದೆ. ಸಚಿವ ಸಂಪುಟ ಸಭೆಯಲ್ಲಿ ಅಕ್ಟೋಬರ್ 18ಕ್ಕೆ ಏನು ಮಂಡನೆಯಾಗುತ್ತೆ ಈ ಜಾತಿ ಗಣತಿ ವರದಿ, ಆ ಮಂಡನೆಯಾದ ಬಳಿಕ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ಬೇಕು ರಾಜ್ಯ ಸರ್ಕಾರ, ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ. ಇಲ್ದಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರೀತಿಯಲ್ಲೇ ಸಿದ್ದರಾಮಯ್ಯನವರು ಹಾಗೆ ರಾಹುಲ್ ಗಾಂಧಿ ಅವರು ಜುಮ್ಲಾ ಭಾಷಣವನ್ನ ಮಾಡ್ತಾರೆ, ಜನರಿಗೆ ಸುಳ್ಳು ಭರವಸೆಯನ್ನ, ಸುಳ್ಳು ಆಶ್ವಾಸನೆಗಳನ್ನ ನೀಡ್ತಾರೆ ಎನ್ನುವಂತಹ ನಿರ್ಧಾರಕ್ಕೆ ಜನ ಬರ್ತಾರೆ. ನಿರ್ಧಾರಕ್ಕೆ ಬಂದ್ರೆ ಏನ್ ಮಾಡಿದ್ರು ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅವರಿಗೆ, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿಯು ಬಂದ್ರೂ ಕೂಡ ಆಶ್ಚರ್ಯ ಏನಿಲ್ಲ.